ನಾವು ಯಾವ್ದೋ ಮೂವಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ನಮ್ಮ ಮನೆಯವರು. ಅದ್ರದ್ದು ತುಂಬಾ ಅಡಚಣೆಗಳಿತ್ತು, ದೇವ್ರದ್ದು ಮಾಡ್ಬೇಕು ಅಂತ. ಇಲ್ಲಿ ಬಂದ್ಮೇಲಿಂದ ಸ್ವಲ್ಪ ಪರವಾಗಿಲ್ಲ, ಎಲ್ಲ ರೈಟಿಂಗ್ ವರ್ಗು ಎಲ್ಲ ಬಂದಿದೆ. ಎಲ್ಲಾ ದೇವಸ್ಥಾನದಲ್ಲೂ ಏನಾದ್ರೂ ಕಷ್ಟ ಇದ್ರೆ ಹೋಗಿ ಕೈ ಮುಟ್ಟಿದ ತಕ್ಷಣ ದುಃಖ ತಾನಾಗೆ ಬರುತ್ತೆ. ಎಷ್ಟೇ ದುಃಖದಿಂದ ಬಂದಿದ ತಕ್ಷಣ ಒಂದ್ ಒಳ್ಳೆ ಸಮಾಧಾನ ಸಿಗುತ್ತೆ. ಏನೋ ನಮ್ ಜೊತೆ ಯಾರೋ ಇದ್ದಾರೆ ಅನ್ನೋ ಧೈರ್ಯ ಸಿಗುತ್ತೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ, ಯಾವ್ದೇ ವಿಘ್ನ ಇಲ್ಲದೆ ನಡೀತಾ ಇದೆ. ಅವಾಗಿಂದಷ್ಟು ಇವಾಗಿಲ್ಲ, ಪರವಾಗಿಲ್ಲ. ನಾನು ಬಂದು 3 ವಾರ ಆಗಿದೆ ಅಷ್ಟೇ. ಇವಾಗ ಪರವಾಗಿಲ್ಲ, ಎಲ್ಲ ರೈಟಿಂಗ್ ವರ್ಕ್ ಬಂದಿದೆ. ಅವ್ರು ಮಾಡ್ಬೇಕು ಅನ್ಕೊಂಡಿದ್ದು ಹಿಂಜರಿತಾ ಇದ್ರು, ಇವಾಗ ಮುಂದೆ ಬರ್ಬೇಕು ಅನ್ನೋ ಧೈರ್ಯ ಬರ್ತಿದೆ. ಅವ್ರು ಇನ್ನೂ ಒಂದ್ಸಲಿನೂ ಬಂದಿಲ್ಲ, ಅವ್ರ ಪರವಾಗಿ ನಾನ್ ಬಂದು ಎಲ್ಲ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಮಕ್ಕಳು ಆರೋಗ್ಯದ್ದು ಪರವಾಗಿಲ್ಲ, ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಪರವಾಗಿಲ್ಲ. ಬಂದಾಗಿಂದ ತುಂಬ ಒಳ್ಳೇದಾಗಿದೆ ನಮಗೆ. ತಾಯಿ ನಂಬಿ 9 ವಾರ ಕಾಯಿ ಕಟ್ಟಬೇಕು ಅಂತ ಬಂದಿದ್ದೀವಿ. ತುಂಬ ಒಳ್ಳೇದಾಗ್ತಾ ಇದೆ. ಜೀವನದಲ್ಲಿ ಮನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಮಾಡಿ 2 ವರ್ಷ ಆಗಿದ್ರು ಇನ್ನೂ ಸ್ವಲ್ಪ ಕೆಲಸ ಪ್ರಾಬ್ಲಮ್ ಹಂಗೆ ಇತ್ತು. ಇವಾಗ ಸ್ವಲ್ಪ ಮಾಡೋ ಶಕ್ತಿ ಕೊಟ್ಟಿದ್ದಾರೆ ತಾಯಿ. ನನ್ನ ಹೆಸರು ಶೋಭಾ ಅಂತ. 4 ವಾರ ಆಯಿತು ಬರೋಕ್ಕಿದ್ದು, ಆರೋಗ್ಯ ಸರಿ ಇರಲಿಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಾಗಿದೆ. ಇವಾಗ 4 ವಾರ ಆಯಿತು ಕಾಯಿ ಕಟ್ಟಕ್ಕಿದ್ದು. ತುಂಬ ಹುಷಾರಿಲ್ಲ, ಕಿಡ್ನಿ ಸ್ಟೋನ್ ಆಗಿತ್ತು. ಸುಮ್ಮನೆ ಹುಷಾರಿಲ್ಲ, ಕೆಲ್ಸಕ್ಕೆ ಹೋಗ್ತಾಗ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಚೆನ್ನಾಗಿದ್ದೀನಿ ಇವಾಗ. ಇಲ್ಲ, ಇವಾಗ ಚೆನ್ನಾಗಾಗಿದೆ ಅಂತ ಹೇಳಿದ್ದಾರೆ. ಅದೇ ನಮ್ಮ ಮನೆಯೆಲ್ಲ ಸುಧಾರಿಸಿದೆ, ನಮ್ಮ ಮನೇಲಿ ಪ್ರಾಬ್ಲಮ್ ಇತ್ತು, ಎಲ್ಲ ಸುಧಾರಿಸಿದೆ. ಇನ್ನು 7 ವಾರ ಇದೆ, ಇನ್ನು 3 ವಾರ ಇದೆ ಬರಬೇಕು. ಇವಾಗ 4 ವಾರ ಆಯಿತು. ಬನ್ನಿ, ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಎಲ್ಲದಕ್ಕೂ ನಮ್ಗೆ ಯಾರು ಗೊತ್ತಿರೋರನ್ನ ಕರೆಸ್ಕೊ ಬಂತೀವಿ, ಬರ್ತಾರೆ. ಮುಂಚೆ ಕಷ್ಟ ಅಂದರೆ ಆರೋಗ್ಯ ಚೆನ್ನಾಗಿರ್ತಾರಲ್ಲ, ಇವಾಗ ಆರೋಗ್ಯ ಎಲ್ಲ ಚೆನ್ನಾಗಾಗ್ತಾ ಇದೆ. ಹಣಕಾಸಿನ ವಿಚಾರದಲ್ಲೆಲ್ಲ ಚೆನ್ನಾಗಾಗ್ತಾ ಇದೆ. ಸೊ ತುಂಬ ಚೆನ್ನಾಗಾಗ್ತಾ ಇರೋದಕ್ಕೆ ಮಂಗಳವಾರದ ಹೊತ್ತು, ಶುಕ್ರವಾರದ ಹೊತ್ತು ಜಾಸ್ತಿ ರಶ್ ಇರುತ್ತೆ. ಅವತ್ತು ಪ್ರಿಯ ದಿನ ದೇವ್ರಿಗೆ, ಅದಕ್ಕೋಸ್ಕರ ಎಲ್ಲರೂ ಬರ್ತಾರೆ. ಕಾಯಿ ಇವತ್ತರೆಗೂ ಕಟ್ಟಿಲ್ಲ, ಅರಕೆ ಮಾಡ್ಕೊಂಡು ಹೋಗಿದ್ದು. 101 ರೂಪಾಯಿ ಇದು ಮಾಡಿರೋದು, ಅದರಿಂದನೇ ನೆಮ್ಮದಿಯಾಗಿದೆ. ನನ್ನ ಮನೆಗೆ ತುಂಬ ಒಳ್ಳೆಯದಾಗಿದೆ. ತಾಯಿ ದೇವಸ್ಥಾನಕ್ಕೆ ಬಂದಾಗಲಿಂದ ನಾನು ತುಂಬ ನೆಮ್ಮದಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಖುಷಿಯಾಗಿದ್ದೀನಿ. ತಾಯಿ ನಮಗೆಲ್ರಿಗೂ ನನಗಂತೂ ತುಂಬ ಒಳ್ಳೇದು ಮಾಡಿದ್ದಾಳೆ. ನಿಮಗೂ ಎಲ್ರಿಗೂ ಒಳ್ಳೇದು ಮಾಡ್ತಾಳೆ ತಾಯಿ. ಆಶೀರ್ವಾದ ಪಡ್ಕೊಳ್ಳಿ.